ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಚ್ಚು ಇದು? ಹೇಳ್ದೆ ಕೇಳ್ದೆ ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಬಂದ್ರೆ ನಾವೇನ್ ಅನ್ಕೋಬೇಕು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನೀನಾಗ್ ನೀನೆ ಮನೆ ಬಿಟ್ಟು ಬಂದ ಅಥವಾ ಇವ್ನ್ ಕರ್ಸ್ಕೊಂಡ? ನಾನೇ ಇಷ್ಟಪಟ್ಟು ಮನೆ ಬಿಟ್ಟು ಬಂದಿರೋದು. ಈ ವಿಷಯದಲ್ಲಿ ರಾಹುಲ್ ಮೇಲೆ ಆರೋಪ ಮಾಡ್ಬೇಡ. ಅವನ್ ಯಾವ ತಪ್ಪು ಇಲ್ಲ. ನನ್ನ ಇಷ್ಟಂತೆ ಮನೇಲಿ ಇರೋದಕ್ಕೆ ಬಿಟ್ಟಿಲ್ಲ ಅಂದ್ಮೇಲೆ ನಾನು ಅಲ್ಲಿದ್ದು ಏನ್ ಪ್ರಯೋಜನ? ಮನ್ಸಿಲ್ಲ ಅಂದ್ರು ಬೇರೆ ಹುಡುಗನ ಜೊತೆ ಮದ್ವೆ ಮಾಡ್ಸೋದಕ್ಕೆ ನೋಡ್ತಿದ್ದೀರಾ. ಇದ್ಯಾವ ನ್ಯಾಯ ಚಿರು? ನಾನು ಇಷ್ಟಪಟ್ಟಿರೋದು ರಾಹುಲ್. ನನ್ ಮದ್ವೆ ಅಂತ ಆದ್ರೆ ಅದು ರಾಹುಲ್ನ ಮಾತ್ರ. ಪ್ಲೀಸ್ ಚಿರು, ದಯವಿಟ್ಟು ನಮ್ ಪಾಡಿಗೆ ನಮ್ನ ಇರೋದಿಕ್ ಬಿಟ್ಬಿಡು. ತೊಂದ್ರೆ ಕೊಡೋದಿಕ್ ಬರ್ಬೇಡ. ನಾನ್ ಎಲ್ಲೂ ಬರಲ್ಲ ಚಿರು. ನಮ್ ಪಾಡಿಗೆ ನಮ್ನ ಬಿಟ್ಬಿಡು. ನಾವ್ ಎಲ್ಲೋ ಹೋಗಿ ಬದುಕೋತೀವಿ. ನೋಡು, ನನ್ಗ ಆ ಮನೆಯಿಂದ ಒಂದ್ ರೂಪಾಯಿ ಕೂಡ ಬೇಡ. ನಾನು ಓದಿದ್ದೀನಿ, ನಾನು ಹೇಗೋ ದುಡ್ಕೋತೀನಿ. ಕಷ್ಟನೋ ಸುಖನೋ ರಾಹುಲ್ ಜೊತೆ ನೆಮ್ಮದಿಯಿಂದ ಬಾಳ್ತೀನಿ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ಲೀಸ್ ನಮ್ಮಿಬ್ರು ಮಧ್ಯೆ ಅಡ್ಡ ಬರ್ಬೇಡ. ಸಾಧ್ಯನೇ ಇಲ್ಲ ಅಚ್ಚು. ಯಾವುದೇ ಕಾರಣಕ್ಕೂ ನಿನ್ ಮದ್ವೆ ಇವನ್ ಜೊತೆ ಆಗದಕ್ಕೆ ನಾನ್ ಬಿಡಲ್ಲ. ಯಾಕೆ ಬಿಡಲ್ಲ ಹಸ್ಬೆಂಡು? ರಾಹುಲ್ ಅಣ್ಣ ಅರ್ಚನಾ ಅಕ್ಕ ಒಬ್ರನ್ನೊಬ್ರನ್ನ ಮನ್ಸಾರೆ ಪ್ರೀತಿಸ್ತಿದ್ದಾರೆ. ಅವ್ರ ಪ್ರೀತಿನ ಕಿತ್ಕೊಳ್ಳೋ ಹಕ್ಕು ನಿಮ್ಗೋ ನಿಮ್ ತಂದೆಯವ್ರಿಗೋ ಇನ್ಯಾರಿಗೋ ಇಲ್ಲ. ನಾವ್ ಯಾರನ್ ಬೇಕಾದ್ರೂ ಪ್ರೀತಿ ಮಾಡ್ಬೋದು, ಅದ್ ನಮ್ ಸ್ವಾತಂತ್ರ್ಯ. ನಿಮಗೂ ಅವ್ರ ಪ್ರೀತಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀವೇ ಅವರಿಂದ ದೂರ ಹೋಗಿ ಅವ್ರ ಜೀವನನ ನೋಡ್ಕೋತಾರೆ. ಅದನ್ ಬಿಟ್ಟು ಅವನ್ನ ಮದ್ವೆ ಆಗ್ಬೇಡ, ಅವನ್ನ ಪ್ರೀತಿಸ್ಬೇಡ ಅನ್ನೋದು ತಪ್ಪು. ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಈ ವಿಚಾರದ ನಾನ್ ತಗೊಳ್ಳೋದಾರನೆ ಫೈನಲ್. ಮದ್ವೆ ಮಾಡ್ತೀನಿ ಅಂತ ಅಪ್ಪಂಗ್ ಮಾತು ಕೊಟ್ಟಿದ್ದೀನಿ. ಮಾತು ಉಳಿಸ್ಕೊಳ್ಳೋದು ನಮ್ ಕರ್ತವ್ಯ ಕಣ್ರಿ. ಆಯ್ತು, ಅದಕ್ಕೇನಂತೆ? ಅಕ್ಕನೇ ಅವ್ರು ಕೊಟ್ಟು ಮದ್ವೆ ಮಾಡಿ. ಮಾವಂಗ್ ಕೊಟ್ಟಿರೋ ಮಾತು ಉಳಿಯತ್ತೆ, ಅಕ್ಕಂಗೆ ಅವ್ರ ಪ್ರೀತಿನೂ ಸಿಗತ್ತೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ಮೇಲೆ ಅಚ್ಚು ಮರ್ತು ಹೊಸ ಜೀವನ ಶುರು ಮಾಡ್ಬೇಕು. ಅವ್ರಿಗೆ ಒಂದೇ ದಾರಿ. ಅಚ್ಚು ವಿಚಾರದಲ್ಲಿ ನೀವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಚ್ಚು ಪ್ಲೀಸ್, ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಸುಮ್ಮನೆ ನಮ್ ಜೊತೆ ಬಾ. ನಿಮ್ಗೋಸ್ಕರ ಕಾಯ್ತಿದ್ದಾರೆ ಕಡೆ. ಬಾ. ಏನ್ ಮಾಡ್ತಿದ್ಯಾ ಅಚ್ಚು? ಇವನ್ಗೋಸ್ಕರ ನಮ್ ಜೊತೆ ಈ ರೀತಿ ನಡ್ಕೊಳ್ತಾ ಇದೀಯ? ಎಲ್ಲದಕ್ಕೂ ನೀನು ರಾಹುಲ್ನ ದೂಷಿಸ್ಬೇಡ ಚಿರು. ಪ್ರೀತಿ ವಿಷಯದಲ್ಲಿ ಅವನ್ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ಕೂಡ ತಪ್ಪು ಮಾಡಿದ್ದೀನಿ. ನೀವ್ ರಾಹುಲ್ನ ಒಪ್ಲಿಲ್ಲ ಅಂದ್ರೆ ನಾನ್ ಯಾಕೆ ಬರ್ಲಿ? ನಾನು ಅವನ್ ಜೊತೆನೆ ಹೋಗಿ ಮದ್ವೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಸಂಸಾರ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿರೋದಿಕ್ ಬಿಡು. ಅಚ್ಚು, ನಿಂಗೇನ್ ಹುಚ್ಚಿಡ್ದಿದ್ದೇನೆ? ಅಲ್ಲ, ಅಪ್ಪ ಹುಷಾರಿಲ್ದೇನೆ ಹಾಸಿಗೆ ಹಿಡ್ದಿದ್ದಾರೆ. ಅವ್ರ ಆಸೆ ಪ್ರಕಾರ ನಿನ್ ಮದ್ವೆ ನೋಡ್ಬೇಕು ಅಂದಿದ್ದಾರೆ. ಮದ್ವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ಕಣೆ. ಅವ್ರ
ಅವ್ರ ಆಸೆ ಈಡೇರ್ಸದ್ ಬಿಟ್ಟು ಕೇಳ್ದೆ ರಾತ್ರಿ ಇವನ್ ಜೊತೆ ಓಡ್ ಬಂದಿದ್ಯಲ್ಲ, ಮನೆ ಮಗಳಾಗ ನಿನ್ ಮಾಡೋ ಕೆಲ್ಸನ ಇದು? ಅಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನಿಂದ ನನ್ನ ರಾಹುಲ್ನ ದೂರ ಮಾಡ್ತಿದ್ದೀರಾ? ಇದುವರೆಗೂ ನಿನ್ನ ಹತ್ರ ಆಗ್ಲಿ ಅಪ್ಪನ ಹತ್ರ ಆಗ್ಲಿ ನನಗೆ ಇಂಥದ್ದು ಬೇಕು ಅಂತ ಯಾವತ್ತಾದ್ರೂ ಕೇಳಿದಿನ? ಏನು ಕೇಳ್ದೆ ನಾನು ಬಯಸಿದ್ದು ರಾಹುಲ್ನ ಮಾತ್ರ. ಪ್ಲೀಸ್ ಚಿರು, ನನ್ನಿಂದ ನನ್ನ ರಾಹುಲ್ನ ಕಿತ್ಕೊಂಡು ನನ್ನ ಅನಾಥೆ ಮಾಡ್ಬೇಡ. ಅಚ್ಚು, ನೀವಿಬ್ರು ಒಂದಾಗಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವಿಬ್ರು ಮದ್ವೆ ಆದ್ರೆ ಅಲ್ಲ ಅಪ್ಪ ಬದುಕಿರಲ್ಲ ಕಡೆ. ಅರ್ಚನಾ ಅವ್ರ ಜೀವನದಲ್ಲಿ ಈ ರಾಹುಲ್ ಅನ್ನೋ ಹೆಸರು ಮುಗಿದೋದ ಅಧ್ಯಾಯ. ಅಪ್ಪಂಗಿಂತ ನಮ್ಗಿಂತ ಇವನು ಇಂಪಾರ್ಟೆಂಟ್ ಅದ್ನ. ನಾನು ಹಾಗಂತ ಹೇಳಿಲ್ಲ ಚಿರು. ಮದುವೆ ಗಂಡ ಅಂತ ಬಂದಾಗ ರಾಹುಲೇ ನನ್ನ ಆಯ್ಕೆ. ಬಾ ರಾಹುಲ್, ನಾವೆಲ್ಲಾದ್ರೂ ದೂರ ಹೋಗೋಣ. ಬಿಟ್ರಿ ನನ್ನ ಕೈನ. ಏನ್ರಿ ಅನ್ಕೊಂಡ್ರ ನನ್ನ ಬಗ್ಗೆ ನೀವು ಪ್ರೀತಿ ಮಾಡಿ ಅಂದ್ರೆ ಮಾಡ್ಬೇಕು, ಬೇಡ ಅಂತ ದೂರ ಇರ್ಬೇಕು, ಮದ್ವೆ ಆಗಿ ಅಂದ್ರೆ ಆಗ್ಬೇಕು, ಈಗ ಓಡೋಣ ಅಂದ ಕೂಡ ಓಡ ಬಂದ್ಬಿಡ್ಬೇಕಾ? ನೀವ್ ಹೇಳ್ದಂಗೆಲ್ಲ ಕೇಳೋದಕ್ಕೆ ನಾನು ಬಫನ್ ಅನ್ಕೊಂಡಿದ್ರಾ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ಬಡಿ ರಾಹುಲ್, ನೀನೇನ ಇದನ್ನೆಲ್ಲ ಮಾತಾಡ್ತಿರೋದು? ಹೌದ್ರಿ, ನಾನೇ ಮಾತಾಡ್ತಿರೋದು. ನಿನ್ಗೆ ಚಿರು ಅಕ್ಕಿ ಏನಾದ್ರೂ ಹೆದರಿಸಿದಾರ? ನಿನ್ ಬಾಯಿಂದ ಈ ತರ ಮಾತುಗಳು ನನಗೆ ಕೇಳೋದಕ್ಕೆ ಆಗ್ತಿಲ್ಲ. ನಮ್ ವಿಷಯದಲ್ಲಿ ಬೇರೆಯವ್ರನ್ನ ಯಾಕೆ ತರ್ತೀರಾ? ನನ್ಗೆ ಯಾರು ಹೆದರ್ಸಿಲ್ಲ. ನನ್ ಮನ್ಸಲ್ಲಿ ಏನ್ ಅನಿಸ್ತಿದ್ಯೋ ಅದನ್ನ ಎಲ್ರ ಮುಂದೆ ಧೈರ್ಯವಾಗಿ ಹೇಳ್ತಾ ಇದೀನಿ. ಪ್ರೀತಿ ಅಂದ್ರೆ ಏನ್ರಿ ಅನ್ಕೊಂಡಿದ್ರಾ? ನಿಮ್ ಇಷ್ಟದಂತೆ ನಡ್ಕೊಳ್ಳೋದಲ್ಲ. ನನ್ನನ್ನೇ ಮದುವೆ ಆಗ್ಬೇಕು ಅಂತ ನೀವು ಡಿಸೈಡ್ ಆಗಿದ್ರೆ ಅದು ಯಾವತ್ತೂ ಆಗ್ತಿತ್ತು. ರಾಹುಲ್, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಮೊದಲನೇ ಸಲ ನೀನ್ ನಮ್ಮನೆಗ್ ಬಂದಾಗ ಅಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಿಂಗೆ ಎರಡನೇ ಸಲ ಮದುವೆ ಮಾತುಕತೆಗೆ ಅಂತ ಬಂದಾಗ ನಾನ್ ಬರೋಷ್ಟ್ರಲ್ಲಿ ಅಪ್ಪನ ಜೊತೆ ನಿನಗೆ ಜಗಳ ಶುರು ಆಗಿತ್ತು.